ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ವಾವ್ ಸೀತಾ, ಯು ಆರ್ ದ ಬೆಸ್ಟ್. ನಾನು ನಿಮಗೆ ಅರವೆ ಸೊಪ್ಪಿನ ಸಾಸಿವೆ ತಿನ್ನಬೇಕು ಅಂತ ಅಂದ್ಕೊಂಡೆ. ನೀವು ನೋಡಿದ್ರೆ ನನಗೆ ಇಷ್ಟೊಂದು ವೆರೈಟಿ ಕಳಿಸ್ಬಿಟ್ಟಿದ್ದೀರಾ. ಎಲ್ಲ ಯಾವಾಗ ತಿಂದು ಮುಗಿಸ್ತೀನೋ ಅಂತ ಅನಿಸಿದೆ. ಅದಕ್ಕೂ ಮುಂಚೆ ಫಸ್ಟು ನಾನು ನಿಮಗೆ ಕಾಲ್ ಮಾಡಿ ಮಾತಾಡಬೇಕು. ಹಲೋ ಸೀತಾ, ಥ್ಯಾಂಕ್ ಯು ಸೋ ಮಚ್. ದಿಸ್ ಮೀನ್ಸ್ ಅ ಲಾಟ್ ಟು ಮೀ. ನೀವು ನೋಡಿದ್ರೆ ನಂಗೆ ಇಷ್ಟೊಂದು ವೆರೈಟಿ ಕಳಿಸಿದ್ದೀರಾ. ಥ್ಯಾಂಕ್ ಯು. ಸರಿ, ಊಟ ಮಾಡಿಬಿಟ್ಟು ಹೇಗಿದೆ ಅಂತ ಹೇಳಿ. ಯಾ, ಐ ಕಾಂಟ್ ವೇಟ್. ಏಯ್, ನೀವು ಊಟ ಮಾಡಿದ್ರಾ? ಮನೆ ತುಂಬ ಜನ ಇದ್ದಾರೆ ಅಂತ ಹೇಳಿದ್ನಲ್ಲ, ಜೊತೆಗೆ ಕೂತು ಊಟ ಮಾಡಿದೆ. ನಾನು ಇಲ್ಲಿ ಒಬ್ಬನೇ ಊಟ ಮಾಡಬೇಕು. ಆದರೆ ನೀವು ಕಳಿಸ್ಕೊಟ್ಟಿರೋ ಊಟನೆಲ್ಲ ನೋಡ್ತಿದ್ರೆ ನೀವೇ ನನ್ನ ಎದುರುಗಡೆ ಕೂತು ನನಗೆ ಊಟ ಮಾಡಿಸ್ತಿದ್ದೀರೇನೋ ಅನ್ನೋ ಫೀಲ್ ಆಗ್ತದೆ. ದಿಸ್ ವೆರಿ ಸ್ಪೆಷಲ್ ಟು ಮೀ ಸೀತಾ. ನಿಮ್ಮಷ್ಟು ಪ್ರೀತಿನ ಡಬ್ದಲ್ಲಿ ಹಾಕಿ ಕಳ್ಸ್ಕೊಟ್ಟಿದ್ದೀರಾ. ಇದನ್ನೆಲ್ಲ ನೋಡ್ತಿದ್ರೆ ನನ್ನ ಹೊಟ್ಟೆ ತುಂಬಕ್ಕೂ ಮುಂಚೆ ನನ್ನ ಮನಸ್ಸೇ ತುಂಬೋಗ್ಬಿಟ್ಟಿದೆ. ಹೀಗೆ ಮಾತಾಡ್ತಾ ಇದ್ರೆ ಅಡುಗೆ ಎಲ್ಲ ತಣ್ಣಗಾಗ್ಬಿಡುತ್ತೆ. ಯಾವಾಗ ಊಟ ಮಾಡ್ತೀರಾ? ಆದರೆ ಯಾವುದರಿಂದ ಸ್ಟಾರ್ಟ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ತುಪ್ಪದಲ್ಲಿ ಮಾಡಿರೋ ಬಿಸಿಬೇಳೆಬಾತು, ಆಹಾ ಘಮ ಘಮ ಅಂತಿದೆ. ಅರವೆ ಸೊಪ್ಪಿನ ಪಲ್ಯ, ನೆಕ್ಸ್ಟ್ ಲೆವೆಲ್. ತಂಬ್ಳಿ, ಸೋ ಗುಡ್ ಯಾ ಸೀದಾ. ಪಾಯಸ ನನ್ನ ಫೇವ್ರೇಟ್. ವಾವ್, ಮಾರ್ವಲಸ್. ಇದನ್ನೆಲ್ಲ ನೋಡ್ತಿದ್ರೆ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನೀವೇ ಹೇಳ್ಬಿಡಿ ಯಾವ್ದಿಂದ ಸ್ಟಾರ್ಟ್ ಮಾಡಬೇಕು ಅಂತ. ಒಂದೊಂದಾಗಿ ನಿಧಾನಕ್ಕೆ ತಿನ್ನಿ, ಎಂಜಾಯ್ ಮಾಡಿಕೊಂಡು. ಹೌದಾ? ಆಗಲಿ. ಓಕೆ, ಬಾಯ್. ಓಕೆ ಬಾಯ್, ಎಂಜಾಯ್ ಅ ಮೀಲ್. ನಾನು ಊಟ ಕಳಿಸ್ಕೊಟ್ರೆ ರಾಮ್ ಎಷ್ಟೊಂದೆಲ್ಲ ಖುಷಿ ಪಡ್ತಾರೆ ಅಂತ ಗೊತ್ತಿರಲಿಲ್ಲ. ಥ್ಯಾಂಕ್ಸ್ ಪ್ರಿಯಾ. ಒಂದೊಂದು ತುತ್ತು ಸೂಪರ್ ಆಗಿದೆ ಸೀದಾ. ಥ್ಯಾಂಕ್ ಯು ಸೋ ಮಚ್. ಅಲ್ಲ, ನೀವು ಇಷ್ಟೊಂದು ವೆರೈಟಿ ಮಾಡಿ ನಂಗೆ ಸರ್ಪ್ರೈಸ್ ಮಾಡಿ ಕಳಿಸಿದ್ದೀರಾ. ಇನ್ ರಿಟರ್ನ್ ನಾನು ನಿಮ್ಗೆ ಏನಾದ್ರು ಕೊಡ್ಬೇಕಲ್ವಾ? ರಾಮ್, ಹೊರಗಡೆ ಬರಬೇಕಾ? ಏನಾಯ್ತು ರಾಮ್? ಏನಾದರೂ ಪ್ರಾಬ್ಲಮ್ ಆಗಿದೆಯಾ? ಇಸ್ ಎವ್ರಿಥಿಂಗ್ ಓಕೆ? ರೈಟ್ ನಾವು ಎಂಥ ಪ್ರಾಬ್ಲಮ್ ಇಲ್ಲ. ಮುಂದೆ ಆಗಬಾರ್ದು ಅಂತ ನಿಮ್ಮನ್ನ ಕರೀತಾ ಇದ್ದೀನಿ. ಬೇಗ ಬನ್ನಿ. ಏನು ಹುಡುಗಾಟ ಆಡ್ತಿದ್ದೀರಾ? ನೀವು ಎಲ್ಲಿದ್ದೀರಾ ಈಗ? ನೀವು ಬನ್ನಿ, ಆಮೇಲೆ ಹೇಳ್ತೀನಿ. ಸಿ ಯು ಸೂನ್. ಬಾಯ್. ಹಾಯ್. ಹಾಯ್. ಏನ್ ರಾಮ್ ಇಷ್ಟೊತ್ತಲ್ಲಿ? ಲಂಚ್ ಬಾಕ್ಸ್ ಕೊಡಬೇಕಾಗಿತ್ತು, ಅದಕ್ಕೆ ಬಂದು. ಏನು ಅರ್ಜೆಂಟ್ ಇತ್ತು? ನಾಳೆನೂ ಕೊಡ್ಬೋದಿತ್ತಲ್ಲ. ಅಕಸ್ಮಾತ್ ನಾಳೆ ನಾನು ಇದನ್ನ ಕೊಡೋದಕ್ಕೆ ಮರ್ತ್ಬಿಟ್ರೆ, ಆಮೇಲೆ ಅವತ್ತಿನ ಥರ ಕೋಪ ಮಾಡ್ಕೊಂಡು ನೀವು ನನ್ನ ಜೊತೆ ಮಾತಾಡೋದನ್ನೇ ಬಿಟ್ಬಿಟ್ರೆ? ರಾಮ್, ಏನ್ ಮಾತಾಡ್ತಿದ್ದೀರಾ? ಜೋಕ್ಸ್ ಅಪಾರ್ಟ್, ದ ಫುಡ್ ವಾಸ್ ಎಕ್ಸ್ಟ್ರೀಮ್ಲಿ ಗುಡ್. ಥ್ಯಾಂಕ್ ಯು ಸೋ ಮಚ್ ಮೈ ಡಿಯರ್ ಗ್ರೇಟ್ ಚೆಫ್. ನಿಮ್ಗೆ ಇಷ್ಟ ಆಯ್ತಲ್ಲ, ಅಷ್ಟೇ ಸಾಕು. ಇಷ್ಟ ಆದ್ರಣ ಸೀತಾ, ನೀವು ಕಳ್ಸಿಕೊಟ್ಟಿರೋದು ಊಟ, ಸೋ ಮಚ್ ಆಫ್ ಲವ್. ಇನ್ ರಿಟರ್ನ್ ನಾನು ನಿಮ್ಗೆ ಏನಾದ್ರು ಕೊಡ್ಬೇಕಲ್ವಾ? ಏನದು? ಐ ಹ್ಯಾವ್ ಅ ಸರ್ಪ್ರೈಸ್ ಫಾರ್ ಯು. ಕಮ್, ತೊಳಿ. ರಾಮ್, ಏನಿದೆಲ್ಲ? A special surprise for a special person. Coffee date with Ram and Sita. ಈ ಅಟ್ಮಾಸ್ಫಿಯರ್ ಅಲ್ಲಿ ನಾವಿಬ್ರು ಕೂತ್ಕೊಂಡು ಕಾಫಿ ಕೊಡಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ಹೇಗಿದೆ?
ಕಾಫಿ ರೆಡಿ. ಬನ್ನಿ ಬನ್ನಿ. ಕಂಫರ್ಟೇಬಲ್. ಆಕ್ಚುಲಿ ಇದು ನಮ್ಮ ತೋಟದ ಕಾಫಿ. ನಾನೇ ಸ್ಪೆಷಲ್ ಆಗಿ ಮಾಡ್ಕೊಂಡ್ ಬಂದಿದ್ದೀನಿ. ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ಹೇಳಿ. 1 ಸೆಕೆಂಡ್. ಚೆನ್ನಾಗಿದೆ. ಇದೇ ಫಸ್ಟ್ ಟೈಮ್ ಈ ಥರ ಕಾಫಿ ಕುಡಿತಾ ಇರೋದು. ತುಂಬ ಚೆನ್ನಾಗಿದೆ. ಮನೇಲಿ ನೆಮ್ಮದಿಯಾಗಿ ಕಾಫಿ ಕುಡಿಯೋಣ ಅನ್ಕೋತೀನಿ, ಆದರೆ ಕೆಲಸ ಅದು ಇದು ಅಂತ ಬಿಸಿ ಇರ್ತೀನಿ. ಸಿಹಿ ಏನೋ ಬಂದು ಪ್ರಶ್ನೆ ಕೇಳ್ತಾಳೆ, ಅವಳು ಸ್ಕೂಲ್ಗೆ ಏನೋ ಕೆಲಸ ಮಾಡಬೇಕಿರುತ್ತೆ, ನಾನು ಅವಳಿಗೆ ಬೈದಿರ್ತೀನಿ, ಅವಳಿಗೆ ಸಮಾಧಾನ ಮಾಡಬೇಕಿರುತ್ತೆ. ಇದ್ರ ಮಧ್ಯೆ ನನ್ನ ಕಾಫಿ ಕತೆ ಮುಗಿಯುತ್ತೆ. ಹಾಗಂತ ನಾನು ನೆಮ್ಮದಿಯಾಗಿ ಕಾಫಿ ಕುಡಿದ್ರೆ ಆ ಕಾಫಿ ಕುಡ್ದಂಗೆ ಅನ್ಸಲ್ಲ, ಗೊತ್ತಾ? ಸಿಹಿ ಇಲ್ಲೇ ಒಂಥರ ಇನ್ಕಂಪ್ಲೀಟ್. ವಿಚಿತ್ರ ಅಲ್ಲ? ಯಾ, ನಿಜ. ಈ ಅಮ್ಮಂದಿರಿಗೆ ಪಾಪ ಮನೆ ಕೆಲಸ ಮಾಡಿ ಆಫೀಸ್ ಕೆಲಸ ಮಾಡಿದ್ರು ಅವ್ರಿಗೆ ಅವ್ರ ಪರ್ಸನಲ್ ಸ್ಪೇಸೇ ಸಿಗೋದಿಲ್ಲ. ಅಕಸ್ಮಾತ್ ಇವಾಗ ಅವ್ರು ಆಫೀಸ್ಗೆ ಹೋಗಿ ಬಂದ್ರು ಅಷ್ಟೇ ಟಯರ್ಡ್ ಆಗಿರ್ತಾರೆ. ಬಟ್ ಬಂದು ಮನೆನೆಲ್ಲ ಮ್ಯಾನೇಜ್ ಮಾಡಬೇಕು. ಆದರೆ ನಿಮ್ಗೆ ಈ ರೀತಿ ಆಗೋದಿಲ್ಲ. ಯಾಕಂತ ಹೇಳಿ? ಯಾಕಂದ್ರೆ ನಾನು ನಿಮ್ಮ ಜೊತೆಗೆ ಇರ್ತೀನಲ್ವಾ. ನೀವು ಕೇಳಿದಾಗಲ್ಲ ನಾನು ಸ್ಪೆಷಲ್ ಕಾಫಿ ಮಾಡ್ತಾನೆ ಇರ್ತೀನಿ. ಹೌದಾ? ಎಷ್ಟು ಚೆನ್ನಾಗಿರೋ ಕಾಫಿ ಸಿಗುತ್ತೆ ಅಂದ್ರೆ ಯಾರು ಬೇಡ ಅಂತಾರೆ. ಅಂದಾಗೆ ಈ ಕಡೆಯಿಂದ ಏನಾದ್ರು ಪಾಸಿಟಿವ್ ರೆಸ್ಪಾನ್ಸ್? ಎನಿ ಲಕ್? ಹಾಗಂದ್ರೆ ಈ ಶ್ರೀರಾಮನ್ಗೆ ಅಗ್ನಿ ಪರೀಕ್ಷೆ. ಸೊ ಇದರಿಂದ ಪಾಸ್ ಹೇಗಾಗೋದು? ಪಾಸ್ ಆದ್ರೆ ಇಬ್ರು ಪಾಸ್, ಫೇಲ್ ಆದ್ರೆ ಇಬ್ರು ಫೇಲ್. ಯಾ, ಆ್ಯಕ್ಚುಲಿ ಸಿಹಿ ತುಂಬ ಚಿಕ್ಕವಳು. ಅವಳಿಗೆ ಸ್ಟ್ರೆಸ್ ಕೊಡೋದಕ್ಕೆ ನಂಗೆ ಇಷ್ಟ ಆಗಲ್ಲ. ನೋಡೋಣ, ಅವಳು ಒಪ್ಕೊಳ್ಳೋ ತನಕ ವೆಯ್ಟ್ ಮಾಡೋಣ. ಸರಿ, ನೀವಿನ್ನು ಹೊರಡಿ. ಈಗೇನಾದ್ರು ಎಚ್ಚರ ಆದರೆ ಬೈ ಚಾನ್ಸ್ ನೀವು ಪಕ್ಕದಲ್ಲಿಲ್ಲ ಅಂತ ಗೊತ್ತಾಗ್ಬಿಟ್ರೆ ಅವಳು ಗಾಬರಿ ಪಡ್ಕೋತಾಳೆ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ರಾಮ್, ಇಷ್ಟೊಂದೆಲ್ಲ ಅರ್ಥ ಮಾಡ್ಕೊಂಡಿದ್ದಕ್ಕೆ. ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ಈ ಥರ ಒಂದು ಮೊಮೆಂಟ್ನ ಕ್ರಿಯೇಟ್ ಮಾಡಿದ್ದಕ್ಕೆ. ನನ್ನ ಲೈಫಲ್ಲಿ ಸಿಹಿ ಬಿಟ್ಟರೆ ಈ ಥರ ಸ್ಪೆಷಲ್ ಮೊಮೆಂಟ್ಸ್ನ ಯಾರೂ ನನಗೆ ಕೊಟ್ಟಿರಲಿಲ್ಲ. ಥ್ಯಾಂಕ್ ಯು ಸೋ ಮಚ್. ಇದನ್ನು ಯಾವತ್ತೂ ಮರೆಯಲ್ಲ ನಾನು. ಈ ಥರ ಸ್ಪೆಷಲ್ ಮೊಮೆಂಟ್ಸ್ನ ನಾವು ಲೈಫ್ ಲಾಂಗ್ ಎಂಜಾಯ್ ಮಾಡಬೇಕು ಸೀತಾ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯೋರ್ ಟೈಮ್. ಯು ಡಿಸರ್ವ್ ಆಲ್ ದ ಹ್ಯಾಪಿನೆಸ್. ಸರಿ, ಹೊರಡ್ತೀನಿ. ಗುಡ್ ನೈಟ್. ಗುಡ್ ನೈಟ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.